ಎಲ್ಲಾ ಕಡೆ ಅಂತಲ್ಲ ಸರ್, ಬಹಳಷ್ಟು ಜನ ಈಗ ನಾವು ಸರ್ ಪೊಲೀಸ್ನವ್ರ ಜೊತೆ ಸರ್ ನಾವು ಅಡ್ವೊಕೇಟ್ಗಳಾಗಿ ರೈತ ಸಂಘರಾಗಿ ಪೊಲೀಸ್ನವ್ರ ಸಪೋರ್ಟ್ ನಮ್ಗಿಲ್ಲ ಅಂದ್ರೆ ನಾವೇನು ಮಾಡಕ್ಕಲ್ಲ ಸರ್. ಒಂದು ಎರಡನ್ನೂ ಕೂಡ ಒಂದು ವಿನಿಮಯ ಮಾಡಿಕೊಂಡ್ರೆ ಚಂದ ಸರ್, ಆರೋಗ್ಯಕರವಾಗಿ. ತಾವು ಹೇಳಿದ್ರ ನಾವು ಕೇಳ್ತಂತ ಇಷ್ಟೇ ಸಾಹೇಬ್ರೆ, ಇನ್ನೇನಿಲ್ಲ. ನೀವು ಬೆಂಗಳೂರು ಕಂಡಂತಹ ಕರ್ನಾಟಕ ನಿಮ್ಗೆ ಹೊಗಳುತ್ತಿಲ್ಲ ಸಾಹೇಬ್ರೆ, ವಾಸ್ತವ ನಾನು ಹೇಳ್ತಾ ಇರೋದು. ಮೊನ್ನೆ ಗಣೇಶನ ಹಬ್ಬದಲ್ಲಿ ಹೋದಾಗ ಒಂದು ಇಂಟರ್ವ್ಯೂ ನೋಡಿದೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಮುಸ್ಲಿಂ ಕ್ರೈಸ್ತ ಸರ್, ಬಹಳ ಖುಷಿ ಆಗ್ತದೆ ಸರ್ ನಿಮ್ ಬಗ್ಗೆ. ಸೊ ಹಾಗಾಗಿ ಇತ್ತೀಚೆಗೆ ಸರ್ ಪೊಲೀಸ್ ಕಮಿಷನರು ಕೂಡ ಸರ್ ಆಗಾಗ ನಾವು ನೋಡ್ತಾ ಇರ್ತೀವಿ ಸರ್. ಎಲ್ಲ ಪೊಲೀಸ್ನವರು ಇನ್ವಾಲ್ವ್ ಆದಾಗ ಇನ್ಸ್ಪೆಕ್ಟರ್ಗಳು ಸಸ್ಪೆಂಡ್ ಆಗೋದು ಮತ್ತು ನೋಡ್ತಾ ಇರ್ತೀವಿ ಸರ್. ಅದು ಒಳ್ಳೆ ಬೆಳವಣಿಗೆ. ಎಲ್ಲಾ ಪೊಲೀಸ್ನವರು ಕೆಟ್ಟವರು ಅಂತಲ್ಲ, ಬಹಳಷ್ಟು ಜನ ಒಳ್ಳೆಯವರು ಇದ್ದಾರೆ ಸರ್. ಸೊ ಹಾಗಾಗಿ ಇಂಥ ಮೊನ್ನೆ KRS ಪಕ್ಷದವರು ಸರ್, ನಿಮ್ಗೆಲ್ಲ ಗೊತ್ತಿರ್ಬೋದು, KRS ಪಕ್ಷದವರು ಅಲ್ಲಿ ಮಾರ್ನಾಕ್ನಲ್ಲಿ ಪೊಲೀಸ್ ಸ್ಟೇಷನ್ ಸರ್ ಏನೋ ಸಮಸ್ಯೆ ಆದ ಸಂದರ್ಭದಲ್ಲಿ ಅಲ್ಲೋಗಿ ಯಾಕೆ ಏನು ಅಂತ ಕೇಳಕ್ ಹೋದಂತ ಸಂದರ್ಭದಲ್ಲಿ ಸುಮಾರು ಒಂದು 15-20 ಜನ 30-40 ಜನ ಪೊಲೀಸ್ನವರು ಸರ್ ದರ ಅಂತ ಗಾಡಿ ನಿಲ್ಕೊಂಡರು. ಒಂದು ಆಮೇಲೆ ಯಾರು ನೆಲಮಂಗಲ ಪೊಲೀಸ್ ಸ್ಟೇಷನ್ಸ್ ಅವರು ಅವರ ಇನ್ಸ್ಪೆಕ್ಟರ್ ಕೂಡ ಬಹಳಷ್ಟು ಕೂಡ ಏಕಾಏಕಿ ಬೈದಿದ್ದು, ಅಲ್ಲೇ ಮಾಡಿದ್ದು ಬಹಳಷ್ಟು ಕೂಡ ಈ ತರ ಇದೆ. ಆಮೇಲೆ ಎಷ್ಟೋ ಜನ ಸರ್ ಬಹಳಷ್ಟು ಕೂಡ ನೀವು ಕೂಡ ಸರ್ ಆಕ್ಷನ್ ತಗೊಂತಾ ಇದೀವಿ. ಕರ್ನಾಟಕ ಪೊಲೀಸ್ ಸರ್ ಇಡೀ ದೇಶಕ್ಕೆ ಮಾದರಿ, ಅದು ನಮಗೂ ಕೂಡ ಗೊತ್ತಿರೋಂಥ ವಿಷಯನೇ. ಈ ಪೆಡ್ಲರ್ಗಳ ಜೊತೆ ಕೈ ಜೋಡಿಸಿದಂತ ಸಂದರ್ಭದಲ್ಲಿ ಸರ್, ಆಮೇಲೆ ಇವರು ಡ್ರಗ್ಸ್ ಮಾಫಿಯಾ ಜೊತೆ ಕೈ ಜೋಡಿಸಿದ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಮುಲಾಜಿದ್ರೆ ಸರ್ ಸಸ್ಪೆಂಡ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನನ್ನ ಒಂದು ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಸರ್, ಇಡೀ ಕರ್ನಾಟಕದಲ್ಲಿ ಎಷ್ಟು ಸಾವಿರ ಪೇಷನ್ಸ್ ಇದೆಯಲ್ಲ ಸರ್, ನಿಮ್ಮಲ್ಲಿ ಒಬ್ಬ SP ಡ್ಯೂಟಿ ಅಂತ ಇರ್ತಾ ಸರ್. ನನ್ನ ಸಜೆಷನ್ ಸರ್, ಒಬ್ಬ ಅಡ್ವೊಕೇಟ್ ಆಗಿ ಒಬ್ಬ ರೈತ ಮುಖಂಡಾಗಿ ನನ್ನ ಸಜೆಷನ್, ಅಲ್ಲಿ SP ಡ್ಯೂಟಿ ಅಂತ ಇರ್ತಾರೆ ಸರ್. ಅಲ್ಲಿ ಸರ್ SP ಡ್ಯೂಟಿ ಮಾಡೋಂಥವ್ರಿಗೆ ಸರ್ ಇಡೀ ಪೊಲೀಸ್ ಠಾಣೆಯಲ್ಲಿ ಎಲ್ಲೆಲ್ಲಿ ಅಕ್ರಮಗಳಿರ್ಬೋದು, ಡ್ರಗ್ಸ್ ಇರ್ಬೋದು, ಮಾಫಿಯಾಗಳಿರ್ಬೋದು ಎಲ್ಲ ಅವ್ರಿಗೆ ಗೊತ್ತಿರುತ್ತೆ ಸರ್. ಅವರೆಲ್ಲ ನೀವು ಗುಡ್ಡೆ ಹಾಕೊಂಡ್ಬಿಟ್ಟು ಮಾಹಿತಿಗಳು ತಗೊಂಡ್ರು ಕೂಡ ಸರ್, ನೀವು ಮನಸ್ಸು ಮಾಡಿದ್ರೆ ಸರ್, ಕರ್ನಾಟಕ ಸರ್ಕಾರ ಮನಸ್ಸು ಮಾಡಿದ್ರೆ ಸರ್ 15-20 ದಿವಸ ಸರ್ ಇಡೀ ಏನಂತಾರೆ ಸರ್ ಏನೋ ಡ್ರಗ್ಸ್ ಒಂದು ನಿರ್ನಾಮನೆ ಮಾಡ್ಬಿಡ್ಬೋದು ಸರ್. ಸೊ ಎಲ್ಲಾನು ಕೂಡ ಮಾಫಿ ಇರುತ್ತೆ ಸರ್. ಆಮೇಲೆ ಜೊತೆಗೆ ಸರ್ ಇನ್ನೊಂದು ಸರ್, ಅದು ನಿಜನ ಸುಳ್ಳ ನಮಗೆ ಗೊತ್ತಿಲ್ಲ ಸರ್, ಇವತ್ತು ರೌಡಿಗಳು ಮತ್ತೊಂದು ಮಗನ ಉಪ್ಪಟಳಗಳು ಜಾಸ್ತಿ ಆದ ಸಂದರ್ಭದಲ್ಲಿ ನೀವು ಆ ಪೆರೇಡ್ ಟೈಮಲ್ಲಿ ಅವರಿಗೆ ಬೆಂಡಂತ ಕೆಲಸಗಳು ಮಾಡ್ತಾ ಇದ್ರಿ. ಆದ್ರೆ ಸರ್ ನಿಜವಾಗ್ಲೂ ಕೂಡ ಸರ್ ನನ್ನ ಅಭಿಪ್ರಾಯ ಸರ್, ಅದು ನಿಜನ ಸುಳ್ಳ ನನಗೆ ಗೊತ್ತಿಲ್ಲ ಸರ್. ಇವತ್ತು ರೌಡಿಗಳು ಸರ್ ಕೆಲವೊಂದು ಇನ್ಸ್ಪೆಕ್ಟರ್ ಲೆವೆಲ್ ಸರ್ ರೌಡಿಗಳಾಗಿದ್ದಾರೆ. ಇವತ್ತು ನಾವು ಸರ್ IPS ಸಾಹೇಬರಿದ್ದೀರಿ, ನಾವು ನಿಮ್ಮ ಹತ್ರ ಸರ್ ಶಾಂತಿಯುತವಾಗಿ ಮಾತಾಡಬಹುದು, ನೀವು ಕೇಳ್ತೀರಿ. ಇವತ್ತು ಎಷ್ಟೋ ಜನ ಒಬ್ಬ ಬಡವರು ಇರ್ಬೋದು, ಒಬ್ಬ ರೈತ ಇರ್ಬೋದು, ಶ್ರೀಸಾಮಾನ್ಯ ಇರ್ಬೋದು, ಪೇಷನ್ಸ್ ಒಬ್ಬ ಇನ್ಸ್ಪೆಕ್ಟರ್ ಮಾತಾಡ್ಸಕ್ಕಾಗ್ತಿಲ್ಲ ಸರ್. ನೋಡಿ ನಿಮ್ಮ ಹತ್ರ ಸರ್ ನಾವು ಟೈಮ್ ತಗೊಂಡು ಶಾಂತಿಯುತವಾಗಿ ಬಂದು ನಮ್ಮ ಅಳುಗಳನ್ನ ನಮ್ಮ ನೋವುಗಳು ಹಂಚ್ಕೊಂತಾ ಇದೀವಿ. ನಾವು DYSP ಮೀಟ್ ಆಗ್ಬಿಡ್ಬೋದು ಸಾಹೇಬ್ರೆ, IPS ಮೀಟ್ ಆಗ್ಬಿಡ್ಬೋದು. ಈ ಇನ್ಸ್ಪೆಕ್ಟರ್ಗಳು ಇರ್ತಾರಲ್ಲ ಸರ್, ಅವ್ರು ನಾವು ಮೀಟ್ ಮಾಡಕ್ ಆಗ್ತೀವಿ.